ನೀಡಿದ ನಿರ್ದೇಶಕ ಅಂದ್ರೆ ಆರ್ ಚಂದ್ರು. ಆರ್ ಚಂದ್ರು ನಿರ್ದೇಶನದಲ್ಲಿ ಮೂಡಿಬಂದ 9 ಚಿತ್ರಗಳು ಗಾಂಧಿನಗರದಲ್ಲಿ ಸದ್ದು ಮಾಡುವುದರ ಜೊತೆಗೆ ಜನಮನ ತಲುಪಿವೆ. ಇದೀಗ ಮತ್ತೊಂದು ಚಿತ್ರದಲ್ಲಿ ಬ್ಯುಸಿಯಾಗಿರೋ ನಿರ್ದೇಶಕ ಇಂದು ಚಿತ್ರದ ಫೈಟಿಂಗ್ ಸೀನ್ ಶೂಟ್ ಮಾಡುವ ಮೂಲಕ ಈಗಾಗಲೇ ಕನಕ ರಾಜ್ಯಾದ್ಯಂತ ಸುದ್ದಿಯಾಗ್ತಿದ್ದಾನೆ. ಈ ಕುರಿತು ಸ್ಟೋರಿ ಇಲ್ಲಿದೆ ನೋಡಿ. ಎರಡ್ 2008ರಲ್ಲಿ ತೆರೆಕಂಡ ಚಿತ್ರ ತಾಜ್ ಮಹಲ್. ಈ ಚಿತ್ರದ ಮೂಲಕ ಗಾಂಧಿನಗರಕ್ಕೆ ಎಂಟ್ರಿ ಕೊಟ್ಟ ನಿರ್ದೇಶಕ ಆರ್ ಚಂದ್ರು ಮೊದಲ ನಿರ್ದೇಶನದಲ್ಲೇ ಸಕ್ಸಸ್ ಕಂಡಿದ್ರು. ಈ ಚಿತ್ರದ ನಂತರ ಮೈಲಾರಿ, ಚಾರ್ಮಿನಾರ್, ಕೋಕೋ ಹೀಗೆ ಹಲವು ಚಿತ್ರಗಳನ್ನ ನಿರ್ದೇಶನ ಮಾಡಿದ್ರು. ನಂತರ ಹೀಗೆ ನಿರ್ದೇಶನದ ಮುಂದಿನ ಹಾದಿಯಲ್ಲೂ ಕೂಡ ಸಕ್ಸಸ್ ಅನ್ನೋ ಮೆಟ್ಟಿಲುಗಳು ಆಹ್ವಾನ ಮಾಡಿದ್ವು. ಲಕ್ಷ್ಮಣ ಚಿತ್ರದ ಸಕ್ಸಸ್ ನಂತರ ಕನಕ ಚಿತ್ರದ ನಿರ್ದೇಶನದ ಜೊತೆಗೆ ನಿರ್ಮಾಣ ಮಾಡುತ್ತಿದ್ದಾರೆ. ಶ್ರೀ ಸಿದ್ದೇಶ್ವರ ಎಂಟರ್ಪ್ರೈಸಸ್ ಅನ್ನೋ ಬ್ಯಾನರ್ ನಡಿ ಚಿತ್ರದ ನಿರ್ಮಾಣ ಮಾಡುತ್ತಿದ್ದು, ಚಿತ್ರದಲ್ಲಿ ನಾಯಕನಾಗಿ ಸ್ಯಾಂಡಲ್ವುಡ್ನ ಬ್ಲಾಕ್ ಕೋಬ್ರಾ ದುನಿಯಾ ವಿಜಯ್ ಕಾಣಿಸಿಕೊಳ್ತಿದ್ದಾರೆ. ಕನಕ ಅಣ್ಣವರ ಅಭಿಮಾನಿ ಅನ್ನೋ ಟ್ಯಾಗ್ ಲೈನ್ ಇರೋದ್ರಿಂದ ಅಭಿಮಾನಿಗಳಿಗೆ ಬೇಗ ಇಷ್ಟವಾಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಸಿನಿಮಾ ಪಾತ್ರದಲ್ಲಿ ವಿಶೇಷ ಅಂತ ಹೇಳಿದ್ರೆ ಪ್ರತಿಯೊಂದು ನನ್ನ ಕ್ಯಾರೆಕ್ಟರ್ ಏನು ಪ್ಲೇ ಮಾಡ್ತೀನಿ ಸಿನಿಮಾದಲ್ಲಿ ಒಂದಕ್ಕೊಂದು ಡಿಫ್ರೆಂಟ್ ಆಗಿರಬೇಕು, ಬೇರೆ ಬೇರೆ ಥರದ ಕ್ಯಾರೆಕ್ಟರ್ಸ್ ಪ್ಲೇ ಮಾಡಬೇಕು. ಅಂದರೆ ಒಬ್ಬ ಆ್ಯಕ್ಟರ್ ಪ್ರತಿಯೊಂದು ಎಲ್ಲ ಥರದ ಕ್ಯಾರೆಕ್ಟರ್ಸ್ ಕೂಡ ಪ್ಲೇ ಮಾಡ್ಬೋದು ಅನ್ನೋ ಒಂದು ಎಕ್ಸಾಂಪಲ್ ಸೃಷ್ಟಿ ಮಾಡಬೇಕು ಅಂತ ಆಸೆ. ಯಾಕಂತ ಹೇಳಿದ್ರೆ ಆ್ಯಸ್ ಅನ್ ಆ್ಯಕ್ಟರ್ ಒಂದೇ ಥರದ ಪಾತ್ರ ಮಾಡೋಕ್ಕೆ ಇಷ್ಟ ಆಗಲ್ಲ. ಪ್ರತಿಯೊಬ್ಬರಿಗೂ ಕೂಡ ಏನೇನೋ ಅಂದರೆ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ಆಸೆ ಇರುತ್ತೆ. ಸೊ ಕೆಂಡಸಂಪಿಗೆ ಒಂಥರ ಕ್ಯಾರೆಕ್ಟರ್ ಇದ್ದರೆ, ಟಗರುನಲ್ಲಿ ಬೇರೆ ಥರ ಇದೆ. ಇನ್ನು ಚೌಕದಲ್ಲಿ ಮಗಳಾಗಿ ಮಾಡಿದ್ದೆ, ಹಾಗೆ ಅದೂ ಇಷ್ಟ ಆಗಿತ್ತು ಜನರಿಗೆ. ಕನಕದಲ್ಲಿ ಮೆಡಿಕಲ್ ಸ್ಟೂಡೆಂಟಾಗಿ ಮಾಡ್ತಾಯಿದ್ದೀನಿ. ಹಾಗೆ ನಾನು ನಮ್ಮ ತಾಯಿಗೆ ಪ್ರಾಮಿಸ್ ಮಾಡಿದ್ದೆ, ಅವರಿಗೆ ನಾನು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ ಏನೇನು ಆಸೆ ಇತ್ತು ಅದೆಲ್ಲ ನಾನು ನಿಮಗೆ ಮೂವಿ ಮೂಲಕ ಆ ಕ್ಯಾರೆಕ್ಟರ್ಸ್ ಎಲ್ಲ ಪ್ಲೇ ಮಾಡಿ ತೋರಿಸ್ತೀನಿ ಅಂದಿದ್ದೆ. ಸೊ ಡಾಕ್ಟರ್ ಅನ್ಬೇಕಾದ್ರೆ ಅವ್ರಿಗೆ ಖುಷಿ ಆಗಿತ್ತು. ಇಂದು ನಗರದ ಮಿನರ್ವಾ ಮಿಲ್ನಲ್ಲಿ ಕನಕ ಚಿತ್ರದ ಫೈಟಿಂಗ್ ಸೀನ್ ಶೂಟ್ ಮಾಡಲಾಯಿತು. ರೌಡಿಗಳಿಂದ ನಾಯಕಿ ಮಾನ್ವಿತಾರನ್ನು ಕಾಪಾಡೋದಕ್ಕೋಸ್ಕರ ಒಂದು ಫೈಟಿಂಗ್ ಸೀನ್ ಶುರುವಾಗುತ್ತೆ. ಫೈಟ್ ಮಾಸ್ಟರ್ ಡಿಫರೆಂಟ್ ಡ್ಯಾನಿ ದುನಿಯಾ ಚಿತ್ರದ ನಂತರ ಮತ್ತೆ ವಿಜಯ್ ಹಾಗೂ ಡ್ಯಾನಿ ಈ ಕನಕ ಚಿತ್ರದಲ್ಲಿ ಒಂದಾಗಿ ಕಾಣಿಸಿಕೊಳ್ತಿದ್ದಾರೆ. ಸೀಕ್ವೆನ್ಸ್ ಬಗ್ಗೆ ತುಂಬ ಒಂಥರ ಡಿಫ್ರೆಂಟ್ ಆಗಿದೆ. ಯಾಕಂದರೆ ದುನಿಯಾ ಫಿಲಮ್ ಮಾಡಿದಾಗ ನಾನು ವಿಜಯ್ ಸರ್ ಎಲ್ಲ ಒಂದು ದೊಡ್ಡ ಟಾಕ್ ಆಯಿತು. ಈ ಪಿಕ್ಚರ್ಲಿ ಏನಾದರೂ ಒಂದು ಮಾಡಲೇಬೇಕು ಆಡಿಯನ್ಸ್ಗೆ ಅಂತ ಏನೋ ಒಂದು ಓಪ್ ಇಟ್ಕೊಂಡಿದ್ದೀವಿ. ಫೈಟ್ ಬಗ್ಗೆ ತುಂಬ ನ್ಯಾಚುರಲಾಗಿ ವಿತ್ತು ಎಲ್ಲ ಥರ ದುನಿಯಾದಲ್ಲಿ ನಾವು ಹೆಂಗೆ ಕಾಂಟ್ಯಾಕ್ಟ್ಗಳು ಮಾಡೋದು ಅದೇ ಥರ ಈ ಪಿಕ್ಚರಲ್ಲಿ ತುಂಬ ವಿಶೇಷವಾಗಿದೆ ಫೈಟ್ ಮಾತ್ರ. ಆಮೇಲೆ ನಮ್ಮ ಆರ್ ಚಂದ್ರು ಅವರು ಒಂದು ಒಳ್ಳೆ ಸಬ್ಜೆಕ್ಟ್ ಮಾಡಿದ್ದಾರೆ. ನನಗೆ ಎಷ್ಟು ನ್ಯಾಚುರಲಿಟಿ ಫೈಟ್ಗಳಂದರೆ ಅದು ತುಂಬ ಇಷ್ಟ ಆಗುತ್ತೆ. ಬಟ್ ಹಂಗೆ ಸತ್ಯ ಸಾರು ಹೆಗ್ಡೆ ಅವ್ರನ್ನು ಕೂಡ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ಫೈಟರ್ಸ್ ಎಲ್ಲ ತುಂಬ ರಿಸ್ಕ್ ತಗೊಂಡು ಒಳ್ಳೆ ಚೆನ್ನಾಗಿ ಬರಲಿ ಫೈಟ್ನ ಅಂದ್ಬಿಟ್ಟು ಎಲ್ಲರೂ ಸಹಕರಿಸ್ತಿದ್ದಾರೆ. ತುಂಬ ಚೆನ್ನಾಗಿ ಬರ್ತಾಯಿದೆ. ಈಗ ಫಸ್ಟು ಸೇಫ್ಟಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಯಾಕಂದರೆ ಯಾರಿಗೂ ಏನು ಇದಾಗಬಾರ್ದು. ಸ್ಲಮ್ಮಲ್ಲಿ ಒಂದು 3 ಡೇಸು ನಾಯಿಂಡಳ್ಳಿ ಸ್ಲಮ್ಮಲ್ಲಿ 3 ಡೇಸ್ ಮಾಡೋದು ಫೈಟ್ಸು. ಆ ಫೈಟಲ್ಲಿ ಎಲ್ಲ ಹೆಂಗೆ ನೋಡ್ತೇವೆ, ಇಡೀ ಪಬ್ಲಿಕರೇ ಸಿಳ್ಳೆ ಹೊಡಿತಾ ಚಪ್ಪಾಳೆ ಹೊಡಿತಾಯಿದ್ರು. ಆಗ ವಿಜಯ್ ಸರ್ಗೆ ತುಂಬ ಒಂದು ಎನರ್ಜಿ, ಅವ್ರಿಗೆ ಏನಾರು ಒಂದು ಮಾಡಬೇಕಲ್ಲ ಅಂತ ಮತ್ತು ಇಲ್ಲಿ ಮಿನರ್ವಾ ಮಿಲ್ಲಲ್ಲಿ ಬೇರೆ ಇನ್ನೊಂದು ಥರ ಏನಾರು ಒಂದು ಮಾಡೋಣ ಅಂತ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಬರ್ತಾಯಿದೆ ಫೈಟ್ಸ್. ದುನಿಯಾ ವಿಜಯ್ ಈ ಚಿತ್ರದಲ್ಲಿ ಆಟೋ ಚಾಲಕನ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಜೊತೆಗೆ ಅಣ್ಣವರ ಅಭಿಮಾನಿಯಾದ್ರಿಂದಾನೇ ಈ ಟ್ಯಾಗ್ ಲೈನ್ ಕನಕ ಟೈಟಲ್ಗೆ ಟ್ಯಾಗ್ ಆಗಿದೆ. ಲೂಸಿಯಾ ಚಿತ್ರದಿಂದ ಗಾಂಧಿನಗರದಲ್ಲಿ ನೇಮಿನ ಜೊತೆಗೆ ಫೇಮು ಗಿಟ್ಟಿಸಿಕೊಂಡ ನವೀನ್ ಸಜ್ಜು ಈ ಚಿತ್ರಕ್ಕೆ ಇದೇ ಫಸ್ಟ್ ಟೈಮ್ ಮ್ಯೂಸಿಕಲ್ ಟಚ್ ನೀಡಲಿದ್ದಾರೆ.
ಫೈಟ್ ನಡೀತಾ ಇದೆ. ಹೀರೋಯಿನ್ನ ಸೇವ್ ಮಾಡೋದೊಂದು ಫೈಟು, ಡ್ಯಾನಿ ಮಾಸ್ಟ್ರು ಒಂದು 6-7 ಡೇಸ್ ಫೈಟ್ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಬರ್ತಾಯಿದೆ ಫೈಟ್. ಶೂಟಿಂಗ್ ಈಗ ಶುರುವಾಗಿದೆ ಶೆಡ್ಯೂಲು. ಈಗ ಫೈಟ್ ಮುಗಿಯುತ್ತೆ ಇವತ್ತು. ಸರ್, ಇನ್ನು ಕಾಂಬಿನೇಷನ್ ಡೈರೆಕ್ಟ್ರು ಬಂದರೆ ನಿರ್ಮಾಪಕರು ಫಸ್ಟ್ ಟೈಮ್ ಅವರೇ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಆರ್ ಚಂದ್ರು ಬಗ್ಗೆ ಹೇಳೋದು? ಆರ್ ಚಂದ್ರು ಈಸ್ ಎ ವೆರಿ ಗುಡ್ ಜೆಂಟಲ್ಮ್ಯಾನ್, ಒಳ್ಳೆ ಹಾರ್ಟ್ ಇರೋರು, ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಅಪಾರವಾದ ಗೌರವ ನಮಗೂ ಅವ್ರಿಗೂ. ಅವ್ರದ್ದು ಒಂದು ಹಳೆಯದು ಒಂದು 15 ವರ್ಷದ ಸ್ನೇಹ. ಮಯೂರಿ ಚಾನಲ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಿಮ್ಮ ಪ್ರೀತಿಯ ಉಗ್ರ ಮಂಜು ಕಡೆಯಿಂದ. ಕನಕ ಸಿನಿಮಾ ನನಗೆ ಫಸ್ಟ್ ಕನಕ ಸಿನಿಮಾ ಚಂದ್ರು ಅವರ ಅಸೋಸಿಯೇಟ್ ಕಾಲ್ ಮಾಡಿ ನನಗೆ ಹೇಳಿದಾಗ ಭಾಳಷ್ಟು ಖುಷಿ ಆಯಿತು. ಯಾಕಂದರೆ ಚಂದ್ರು ಅವ್ರ ನಿರ್ದೇಶನದಲ್ಲಿ, ಚಂದ್ರು ಸರ್ ನಿರ್ದೇಶನದಲ್ಲಿ ಇಷ್ಟು ಅಂದರೆ ಅವ್ರು ಮಾಡಿರೋ ಸಿನಿಮಾದಲ್ಲಿ ಯಾವುದರಲ್ಲೂ ನಾನು ಆ್ಯಕ್ಟ್ ಮಾಡಿಲ್ಲ. ಆಮೇಲೆ ಚಂದ್ರು ಸರ್ದು ಹಲವಾರು ಸಿನಿಮಾಗಳು ನಾನು ನೋಡಿದ್ದೆ. ಆಮೇಲೆ ದುನಿಯಾ ವಿಜಯ್ ಸರ್ ಜೊತೆ ನಾನು RX ಸೂರಿ ಮಾಡಿದ್ದೆ. ಆಮೇಲೆ ಆರ್ಟ್ ಡೈರೆಕ್ಷನ್ ಮಾಡಬೇಕಾದ್ರೆ ಅವ್ರು ಆ್ಯಕ್ಟ್ ಮಾಡ್ತಿದ್ರು, ಅವ್ರ ಪರಿಚಯ ಇತ್ತು ನನಗೆ. ಬಟ್ ಅವ್ರ ಜೊತೆ ಒಂದು ಮೇಜರ್ ಕ್ಯಾರೆಕ್ಟ್ರು, ಒಂದು ವಿಲನ್ ಕ್ಯಾರೆಕ್ಟ್ರು, ಒಂದು ಫೈಟು ಅಂತ ಯಾವುದೂ ಮಾಡಿರಲಿಲ್ಲ. RX ಸೂರಿನಲ್ಲಿ ಒಂದು ಸಣ್ಣ ಬಿಟ್ಟಿತ್ತು ಅಷ್ಟೇ. ಬಟ್ ಅದು ಅವ್ರ ಜೊತೆ ಮಾಡಬೇಕಂದ್ರೆ ವಿಜಯ್ ಸರ್ ಜೊತೆ ಆ ಒಂದು ಎನರ್ಜಿ ಇರ್ಬೋದು, ಆ ಫೈಟಿಂಗಲ್ಲಿ. ಆಮೇಲೆ ಅವರು ಒಂದು ಅಂದರೆ ಯಾರು ಅಂದರೆ ನಾನು ಚಿಕ್ಕವನು ದೊಡ್ಡವನು ಆ ಥರದ್ದು ಯಾವುದೂ ಇರೋಲ್ಲ. ಎಲ್ಲರೂ ಒಂದೇ ಅನ್ನೋ ರೀತಿ ನೋಡ್ತಾರೆ ಅವರು. ಟೆಕ್ನಿಷಿಯನ್ಸ್ ಇರ್ಬೋದು, ಆ್ಯಕ್ಟರ್ಸು, ಕೋ-ಆರ್ಟಿಸ್ಟ್ ಇರ್ಬೋದು, ಫೈಟರ್ಸ್ ಇರ್ಬೋದು, ಆ ಥರ. ಬಟ್ ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸು. ಒಂದು 6 ದಿನ ಆಯಿತು. ಆ 6 ದಿನದಲ್ಲಿ ನಮ್ಮದು ಒಂದು 2 ಡೇಸ್ ಸೀನ್ಸ್ ಇತ್ತು. ಇವತ್ತು ಮಾರ್ನಿಂಗು ಒಂದು ಸೀನ್ ಆಯಿತು. ಅದಾಗಿ ಇನ್ನೊಂದು 3 ದಿನ ಫೈಟ್ ಆಯಿತು. ಈಗ ಇನ್ನೇನು ಆಫ್ಟರ್ನೂನ್ ಆದಮೇಲೆ ಸಂಜೆವರೆಗೂ ನಮ್ಮದೇ ಫೈಟ್ ಇರುತ್ತೆ. ಆಮೇಲೆ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂತಂದರೆ ಬೆಳಗಾಂ ಬ್ಯಾಕ್ ಡ್ರಾಪ್ ಇರತಕ್ಕಂಥದ್ದು ಒಂದು. ಅದಕ್ಕೆ ಚಂದ್ರು ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಾಸ್ಟ್ಯೂಮರು ಮತ್ತು ಇಡೀ ಡೈರೆಕ್ಷನ್ ಟೀಮು. ಆ ಒಂದು ಮ್ಯಾನರಿಸಮು, ಒಂದು ಎಲ್ಲಡಿಕೆ ಹಾಕ್ಕೊಂಡು ಆ ಮ್ಯಾನರಿಸಮು, ಒಂದು ಸಣ್ಣ ಗ್ಲಾಸು, ಈ ಪೇಟ ಏನು ನೋಡ್ತಿದ್ರು ಗೆಟಪ್ಪು, ಆಮೇಲೆ ಆ ಜ್ಯುವೆಲರಿ ಇರ್ಬೋದು, ಒಂದು ಸಣ್ಣ ಒಂದು ಕಾಸ್ಟ್ಯೂಮಲ್ಲಿರ್ಬೋದು ಮತ್ತು ಆ್ಯಕ್ಸರೀಸಲ್ಲಿರ್ಬೋದು ಅಥವಾ ಮ್ಯಾನರಿಸಮಲ್ಲಿರ್ಬೋದು, ಅವ್ರ ಸ್ಟೋರಿ ಬೋರ್ಡು ತುಂಬ ಚೆನ್ನಾಗಿ ಈ ಪಾತ್ರ ಹೀಗೆ ಇರಬೇಕು, ಈ ಪಾತ್ರಕ್ಕೆ ಇದು ಉಗ್ರ ಮಂಜು ಸೂಟ್ ಆಗ್ತಾರೆ ಅಂದ್ಬಿಟ್ಟು ನನ್ನನ್ನು ಆಯ್ಕೆ ಮಾಡಿ ಇಷ್ಟರ ಮಟ್ಟಿಗೆ ಆಗಿದೆ. ಬಟ್ ತುಂಬ ಚೆನ್ನಾಗಿ ಮೂಡ್ ಬರ್ತಿದೆ, ಅಂದರೆ ಶೂಟಿಂಗ್ ತುಂಬ ಚೆನ್ನಾಗಿ ಆಗ್ತಿದೆ. ಒಟ್ನಲ್ಲಿ ಕನಕ ಚಿತ್ರದ ಚಿತ್ರೀಕರಣ ಭರದಿಂದ ಸಾಗಿದ್ದು, ಎಂದಿನಂತೆ ಅಭಿಮಾನಿಗಳ ಅಭಿರುಚಿಗೆ ತಕ್ಕಂತೆ ದುನಿಯಾ ವಿಜಿ ಇಲ್ಲಿ ಕಣ್ತುಂಬಿಕೊಳ್ಳುವಂತಹ ಸ್ಟಂಟ್ಗಳನ್ನ ನೋಡಬಹುದು. ಜೊತೆಯಲ್ಲಿ ನಿರ್ದೇಶಕ ಆರ್ ಚಂದ್ರು ಮುಂದಿನ ದಿನಗಳಲ್ಲಿ ಈ ಚಿತ್ರವನ್ನ ಯಾವ ರೀತಿ ಪ್ರೆಸೆಂಟ್ ಮಾಡ್ತಾರೆ ಅಂತ ಕಾದು ನೋಡಬೇಕು. ಕೌಶಿಕ್, ಫಿಲ್ಮ್ ಬ್ಯೂರೋ, ಮಯೂರ ನ್ಯೂಸ್.